ಖುಷಿ ವಿಷಯ ಏನಾಗುತ್ತೆ ಅಂದರೆ, ನನಗೆ ಇವತ್ತು ನಮ್ಮ ಫ್ರೆಂಡ್ ರಘು ಅಂತ ಹೇಳ್ಬಿಟ್ಟು ಅವ್ರ ತಾಯಿಗೋಸ್ಕರ ಬಳೆಗಳು ಮಾಡಿಸ್ಕೊಡ್ತಿದ್ದಾರೆ. ಇದೊಂದು ಖುಷಿ ವಿಷಯ. ಯಾಕಂದರೆ ಅವರು ತುಂಬ ಪ್ರೀತಿಯಿಂದ ಅವ್ರ ತಾಯಿಗೆ ಬಳೆಗಳು ಮಾಡಿಕೊಡೋದಕ್ಕೂ ಸರ್ಪ್ರೈಸಾಗಿ ಕೊಡಬೇಕು ಅಂತೇಳಿ ಇದು ಮಾಡ್ತಿದ್ದಾರೆ. ಅದು ತುಂಬ ಖುಷಿ ಆಯಿತು. ಯಾಕಂದರೆ ತುಂಬ ಗ್ರೇಟ್ ಅಲ್ಲ ಅದು, ತಾಯಿಗೆ ಬಳೆ ಮಾಡಿಕೊಡೋದು. ತುಂಬ ಖುಷಿ ಆಯಿತು ನನಗೆ. ಇದೊಂದು ಆಯಿತು. ಮತ್ತು ಇನ್ನೊಬ್ಬರು ಕಸ್ಟಮರ್ ಬಂದುಬಿಟ್ಟು, ಇವರು ಬಂದು ಹೊಸ ಕಸ್ಟಮರ್. ಇವರು ಬಂದುಬಿಟ್ಟು ಮಮತಾ ಅಂತ ಅಂದ್ಕೊಳ್ತೀನಿ. ಮಮತಾ ಅಂತಲೇ ಇರ್ಬೋದು ಹೆಸರು, ನಾನು ಸರಿಯಾಗಿ ನೆನಪಿರಲ್ಲ ತಾಯಿ, ಏನು ಅಂದ್ಕೋಬೇಡಿ. ಇವರು ಅಷ್ಟೇ ಫುಲ್ ಅಮೌಂಟು, ₹1 ಕೂಡ ಪೆಂಡಿಂಗ್ ಇಲ್ದಿರ ಫುಲ್ ಅಮೌಂಟ್ ಕೊಟ್ಟೆ. ನನ್ನ ಫ್ರೆಂಡ್ ರಘುನೂ ಅಷ್ಟೇ, ಮತ್ತು ಇವರು ಯಾರೂ ಗೊತ್ತಿಲ್ಲ ತಾಯಿ, ಇವರು ಅಷ್ಟೇ ಫುಲ್ ಅಮೌಂಟ್ ಕೊಟ್ಟಿದ್ದಾರೆ. ಮತ್ತು ಈ ಹಾರ ನೆಕ್ಲೆಸ್ ಕೊಟ್ಟಿದ್ದಾರಲ್ಲ ಇವರು ಅಷ್ಟೇ. ಮತ್ತು ನೆಕ್ ಚೈನ್ ಆರ್ಡ್ರ್ ಮಾಡಿರೋ ಇವರು ಒಂದೇ ಕಸ್ಟಮರ್, ಇವರು ಅಷ್ಟೇ. ಮತ್ತು ಗೀತಾ ಅಂತ ಹೇಳ್ಬಿಟ್ಟು ದೇವನಹಳ್ಳಿಯಿಂದ ಆ ಕಸ್ಟಮರ್ ಆಗಿರ್ಬೋದು. ಇವರು ಇಷ್ಟು ಆರ್ಡ್ರ್ ಮಾಡೋರು ತುಂಬ ನಮ್ಮ ಮೇಲೆ ಕಾಳಜಿ ಆಗಿರ್ಬೋದು, ಗೌರವ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರು ಫುಲ್ ಅಮೌಂಟ್ ಕೊಟ್ಬಿಟ್ಟು ನಮಗೆ ತುಂಬ ಈಸಿಯಾಗಿ ಕೆಲಸ ಆಗೋ ಥರ ಮಾಡಿದ್ದಾರೆ. ಅದಕ್ಕೂ ತುಂಬ ಖುಷಿ ಆಯಿತು. ಮತ್ತು ಈ ಉಂಗುರಗಳದ್ದು ಅಷ್ಟೇ ಆರ್ಡ್ರ್ಗಳು ಈ ಸಲ ತುಂಬ ಖುಷಿ ವಿಷಯ ನನಗೆ. ಯಾಕಂದರೆ ಒಂದು ಚೂರು ಕೂಡ ಲಾಸ್ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿವೆ ಐಟಮ್ಮು. ರೇಟಲ್ಲಾಗಿರ್ಬೋದು ಏನೂ ಕಾಂಪ್ರಮೈಸ್ ಇಲ್ಲ. ಯಾಕಂದರೆ ಪ್ರತಿಯೊಂದು ಕಸ್ಟಮರ್ ಕೂಡ ಫುಲ್ ಅಮೌಂಟ್ ಕೊಟ್ಟಿದ್ದಾರೆ ಈ ಸಲ. ತಾಳಿಗಳು ಮಾಡಿಸಿದಾರಲ್ಲ ಅವ್ರ ಹೆಸರು ಅವಾಗಲೇ ನೆನಪರಿಲಿ, ಇವಾಗ ನೆನಪು ಬಂತು. ರಾಜೇಶ್ವರಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು, ಅವರು ಚಿಂತಾಮಣಿ ಅವರು. ಅವರು ನಮ್ಮ ಹತ್ರ ಇದಕ್ಕೆ ಮೊದಲು ಚಿನ್ನ ತೊಗೊಂಡಿದ್ದಾರೆ, ಇವಾಗ ಚಿನ್ನ ಕೊಟ್ಬಿಟ್ಟು ನಮಗೆ ತಾಳಿಗಳು ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈ ಥರ ಪ್ರತಿಯೊಂದು ಕಸ್ಟಮರು ಕೂಡ ತುಂಬ ಗೌರವದಿಂದ ಫುಲ್ ಅಮೌಂಟ್ ಕೊಟ್ಬಿಟ್ಟು, ನಮ್ಮ ಮೇಲಿರೋ ನಂಬಿಕೆಯಿಂದ ಫುಲ್ ಅಮೌಂಟ್ ಕೊಟ್ಬಿಟ್ಟು, ಮತ್ತು ಟೈಮ್ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಗೀತಾ ಅನ್ನೋರ ಮೇಡಮ್ ಆಗಿರ್ಬೋದು, ಅವರು ಏನು ಮಾಡಿದ್ರು ಅಂದರೆ, ಸರ್ ನನಗೆ ತುಂಬ ಅರ್ಜೆಂಟಾಗಿ ಬೇಕಿತ್ತು, ನಾನು ಗಿಫ್ಟ್ ಮಾಡಬೇಕಾಗಿತ್ತು ಅಂತೇಳಿ ಹೇಳಿದರು. ಮತ್ತು ಅವರು ಮತ್ತು ಅದನ್ನು ಒಂದನ್ನೇ ಡೆಲಿವರಿ ಕೊಡಲಿಕ್ಕೆ ಬಂದರೆ ನಿಮಗೆ ಲಾಸ್ ಆಗುತ್ತೆ, ಪರವಾಗಿಲ್ಲ ಸರ್, ಅದು 3 ಒಂದೇ ಸಲ ಕೊಡಿ, ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ ಅಂತ ತುಂಬ ಗೌರವ ಕೊಟ್ಟು ನಮಗೆ ನಮ್ಮ ಅಂಗಡಿ ಮೇಲೆ ಇರೋ ಗೌರವದಿಂದ ಅದು ಮಾಡಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲ ಕಸ್ಟಮರು ಒಂದೇ ಥರ ಇರೋಲ್ಲ. ಕೆಲವರು ಹಿಂಸೆ ಕೊಡೋರು ಇರ್ತಾರೆ, ಕೆಲವರು ಹಿಂಸೆ ಕೊಡೋದಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ. ಈ ಒಂದು ಜ್ಯುವೆಲ್ರಿ ಮಾಡಿಕೊಟ್ರೆ ಅದನ್ನು ತೃಪ್ತಿ ಪಟ್ಟಿರಲ್ಲ. ಆವಾಗ ನಮಗೂ ಕೂಡ ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ನಾವು ಜ್ಯುವೆಲ್ರಿ ಮಾಡಿಕೊಟ್ಟಾಗ ಅವರು ಸಂತೋಷವಾಗಿ ತೊಗೊಂಡ್ರೆ ನಮಗೂ ಒಂಥರ ಖುಷಿಯಾಗುತ್ತೆ. ಅದರಲ್ಲಿ ಲಾಸ್ ಆದರೂ ಪರವಾಗಿಲ್ಲ, ಅವ್ರು ಖುಷಿಯಾಗಿ ಹೋಗಲಿ ಬಿಡಿ ಸರ್ ಚೆನ್ನಾಗಿ ಬಂದಿದೆ ಅಂತ ಅಂದಾಗ ಖುಷಿ ಆಗುತ್ತೆ. ಲಾಸ್ಟ್ ಟೈಮು ಮಂಗ ಆಗೋಗುತ್ತೆ, ನಮ್ಮ ಹುಡುಗರು ಬಂದು ಅಣ್ಣ ತುಂಬ ಚೆನ್ನಾಗಿ ಇಷ್ಟಪಟ್ಕೊಂಡ್ರು ಜ್ಯುವೆಲ್ರಿ, ನಾನು ತುಂಬ ಇಷ್ಟಪಟ್ಟರು ಅವ್ರು ಅಂತ ಆ ಥರ ಹೇಳಿದಾಗ ತುಂಬ ಖುಷಿ ಆಗೋಗುತ್ತೆ. ಅದರಲ್ಲಿ ಲಾಸ್ ಆಗಿರ್ಬೋದು, ಲಾಭ ಆಗಿರ್ಬೋದು ಅನ್ನೋದ್ಸಲ. ಈ ಸಲ ಅಂತೂ ಲಾಭ ಅಂತೂ ಪಕ್ಕ ಬಂದಿದೆ, ಅದೊಂದು ಖುಷಿ ವಿಷಯ. ಮತ್ತು ವಿಡಿಯೋ ತುಂಬ ಲೆಂತ್ ಆಗ್ಬೋದು, ಯಾಕಂದರೆ ಇದು ನಾನು ಹೇಳೋದೇ ಒಂದು 10 ನಿಮಿಷ ಮೇಲೆ ಆಗಿದೆ. ಒಂದು 20 ನಿಮಿಷ ಇರ್ಬೋದು ವಿಡಿಯೋ. ಎಲ್ಲನೂ ನೋಡಿ ತುಂಬ ಥ್ಯಾಂಕ್ಸ್ ಎಲ್ಲ ಕಸ್ಟಮರ್ಗೂ ಕೂಡ. ಯಾಕಂದರೆ ಅಷ್ಟು ಗೌರವ ಕೊಟ್ಟು ನಮ್ಮ ಅಂಗಡಿ ಮೇಲೆ ತುಂಬ ಕಸ್ಟಮರ್ಸ್, ತುಂಬ ಹೆಸರುಗಳು ಹೇಳ್ತಾಯಿದ್ರೆ ತುಂಬಾ ಇದ್ದಾವೆ. ಯಾಕಂದರೆ ಎಲ್ಲ ಹೆಸರುಗಳು ಅಂದರೆ ನನ್ನ ಮೈಂಡಲ್ಲಿ ನಾನು ಕೆಲವು ಮರ್ತೋಗಿರ್ತೀನಿ, ಆದರೆ ಕೆಲವರು ಹೆಸರುಗಳು ಮಾತ್ರ ಮರ್ತಿರಲ್ಲ. ಅಷ್ಟು ಒಳ್ಳೆ ಕಸ್ಟಮರ್ಸ್ ಇದ್ದಾರೆ, ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ತುಂಬ ಜನ 24 ಕ್ಯಾರೆಟ್ಗಳು ತಗೊಳ್ತಿದ್ದಾರೆ, ಅದೊಂದು ಒಳ್ಳೆ ವಿಷಯ ನಮಗೆ. ಯಾಕಂದರೆ ಯಾವ ಅಂಗಡಿಯಲ್ಲಿ ಕೂಡ ಕೊಡ್ತಿಲ್ಲ ಸರ್ 24 ಕ್ಯಾರೆಟ್ ಗೋಲ್ಡ್ ಕೇಳಿದಾಗ ಏನೇನೋ ಕತೆ ಹೇಳ್ತಾರೆ ಅಂತ ತುಂಬ ಜನ ಹೇಳ್ತಾರೆ. ಆದರೆ ನೀವು ಹಂಗಲ್ಲ, ಏನೂ ಕಂಡೀಷನ್ಸ್ ಇಲ್ಲದೆ ಏನೇ ಇಲ್ಲದೆ ತುಂಬ ಕಡಿಮೆಗೆ ನೀವು ಕೊಡ್ತಿದ್ದೀರಾ ಅಂತೇಳಿ ತುಂಬ ಜನ ಖುಷಿ ಪಡ್ತಾರೆ, ಅದೊಂದು ಒಳ್ಳೆ ವಿಷಯ. ಆ ಥರ ಫೀಡ್ಬ್ಯಾಕ್ ಕೊಟ್ಟಾಗ ತುಂಬ ಖುಷಿ ಆಗುತ್ತೆ. ಕೆಲವೊಂದು ಮಿಸ್ಟೇಕ್ ಆಗಿರುತ್ತೆ, ಪ್ರತಿಯೊಂದೂ ಸಕ್ಸಸ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಫೈಲ್ ಆಗಿರ್ತವೆ. ಒಂದು 10 ಐಟಮ್ ಮಾಡಿದ್ರೆ 1-2 ರಿಜೆಕ್ಟ್ ಆಗೋದಾಗಿರ್ಬೋದು, ಇಲ್ಲ ಕಂಪ್ಲೇಂಟ್ ಇರ್ತವೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ಸಲ ಆರ್ಡ್ರ್ ಮಾಡಿರೋ ಪ್ರತಿಯೊಂದು ಕಸ್ಟಮರ್ ಕೂಡ ನನಗೆ ಯಾಕೋ ಗೊತ್ತಿಲ್ಲ ಒಳ್ಳೆ ಟೈಮ್ ಅನ್ನಿಸ್ತು ನನಗೆ. ತುಂಬ ಒಂಚೂರು ಕೂಡ ಲಾಸ್ ಇಲ್ಲದೆ ಲಾಭ ಕೊಟ್ಟಿದ್ದಾರೆ. ಅದು ಹೇಳೋಣ ಅಂತೇಳಿ ಪದೇ ಅದು ಹೇಳಬೇಕು ಅನ್ನಿಸ್ತು, ಹೇಳ್ತಿದ್ದೀನಿ. ಇದು ವಿಷಯ. ಮತ್ತು ನಾನು ಪ್ರತಿಯೊಂದನ್ನು ವೀಡಿಯೋದಲ್ಲಿ ಫೋಟೋ ಮತ್ತು ವೀಡಿಯೋ ಸಮೇತ ನಿಮಗೆ ಬೇಗ ಹೇಳ್ಬಿಡ್ತೀನಿ. ಸ್ವಲ್ಪ ಟೈಮ್ ತೊಗೊಳ್ಳಿ, ಒಂದು ಸೀರಿಯಲ್ ನೋಡ್ದಂಗೆ ಇರುತ್ತೆ. ಇದು ಒಂದು ಅರ್ಧ ಗಂಟೆ ಮೇಲೇ ಇರುತ್ತೆ ಅನಿಸುತ್ತೆ ವೀಡಿಯೋ. ನೋಡಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ದಯವಿಟ್ಟು ಮರಿಬೇಡಿ, ಇದನ್ನು ಮಾತ್ರ ಮರಿಬೇಡಿ. ಒಳ್ಳೆ ಜ್ಯುವೆಲ್ರಿ ಬಂದಾಗೆಲ್ಲ ನಿಮ್ಗೆ ವೀಡಿಯೋ ಮಾಡಿ ನಾನು ಹಾಕ್ತಿರ್ತೀನಿ. ನೀವು ತೊಗೊಳ್ತಿದ್ರೆ ಜ್ಯುವೆಲ್ರಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಬೇರೆ ಏನು ಮೇಲೆ ಇನ್ವೆಸ್ಟ್ ಮಾಡಬೇಡಿ, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ, ಒಳ್ಳೆಯದು. ಬಾಯ್ ಅಂತ ಹೇಳ್ತಿದ್ದೀನಿ. ವೀಡಿಯೋ ನೋಡಿ. ಜಾಸ್ತಿನೇ ಆರ್ಡ್ರ್ ಬಂದಿದೆ, ಯಾಕಂದರೆ ಸುಮಾರು ಅಂದರೆ ಒಂದು 15 ಐಟಮ್ ಆರ್ಡ್ರ್ ಬಂದೆ. ಅಂದರೆ 15 ಜನ ಕಸ್ಟಮರ್ ಒಂದೇ ಸಲ ನಾನು ಇವತ್ತು ಡೆಲಿವರಿ ಕೊಡ್ತೀನಿ. ತುಂಬ ಗ್ರೇಟ್ ಅನಿಸ್ತಿದೆ. ಯಾಕಂದರೆ 1-2 ಐಟಮ್ ಡೆಲಿವರಿ ಕೊಡೋದು ಅದು ಬೇರೆ ವಿಷಯ. ನಾವು ಒಂದೇ ದಿನದಲ್ಲ ಒಂದು 10 ಐಟಮು, 12 ಐಟಮು, ಇವಾಗ 14 ಐಟಮ್ ಇದೆ, ಒಂದು 15 ಐಟಮ್ ಇದೆ.
ಒಟ್ಟಿನಲ್ಲಿ ಎಲ್ಲ ಡೆಲಿವರಿ ಕೊಡ್ತೀನಿ ಇಲ್ಲ ಗೊತ್ತಿಲ್ಲ, ಸ್ವಲ್ಪ ಆದರೆ ಡೆಲಿವರಿ ಕೊಡ್ತೀನಿ ಇವತ್ತು, ಯಾಕಂದರೆ ಇವತ್ತು ಹಬ್ಬ ಇದೆ. ಮತ್ತು ಏನೇನು ಬಂದಿದೆ ಆರ್ಡ್ರ್ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಬಂದುಬಿಟ್ಟು ಒಂದು ಕಸ್ಟಮರ್ ಬಂದು ಲಾಂಗ್ ಹಾರ ಒಂದು, ನೆಕ್ಲೆಸ್ ಒಂದು ಹೇಳಿದ್ದಾರೆ, ಮತ್ತು ನೆಕ್ ಚೈನ್ ಒಂದು ಹೇಳಿದ್ದಾರೆ. ನೆಕ್ ಚೈನ್ ಬಂದು ಇದು ಬಂದು ಮೆನ್ಸ್ದು ಇದೆ, ಅಂದರೆ ಗಂಡಸರಿಗೆ. ಇದು ಬಂದು 25 ಗ್ರಾಮ್ ಹೇಳಿದರು, ನೋಡೋಣ ಎಷ್ಟಾಗಿದೆ ಅಂತ ಮತ್ತೆ ನೋಡಿ ಎಲ್ಲ ಹೇಳ್ತೀನಿ. ಇದ್ರ ತೂಕ ಬಂದು ಎಲ್ಲ ಮರ್ತೋಗಿರ್ತೀನಿ, ಏನೂ ನೆನಪಿರಲ್ಲ. ಮತ್ತೆ ಬಂದು ಹೊಸ ಕಸ್ಟಮರ್ ಇವರು ಬಂದು ಕರಿಮಣಿ ಸರ ಒಂದು ಆರ್ಡರ್ ಮಾಡಿದ್ದಾರೆ. ಕರಿಮಣಿ ಸರ ಬಂದುಬಿಟ್ಟು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಮತ್ತು ಎಲ್ಲ ಹೇಳ್ತೀನಿ, ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಮತ್ತು ಏನೇನು ಬಂದಿದೆ ಅಂತ ಫಸ್ಟ್ ನಿಮ್ಗೆ ಬಿಲ್ಡಪ್ ಆಗಿ ಒಂದು ಹೇಳ್ಬಿಡ್ತೀನಿ, ಒಂದು ಕತೆ ಹೇಳ್ಬಿಡ್ತೀನಿ. ಮತ್ತು ಬಂದು ದೇವನಹಳ್ಳಿಯಿಂದ ಹಳೆ ಕಸ್ಟಮರ್ ಇವರು, ಗೀತಾ ಅಂತ ಹೇಳ್ಬಿಟ್ಟು. ಅವ್ರು ಬಂದು ಒಂದು ಬ್ರೇಸ್ಲೈಟು, ಒಂದು ಇದು ಕಲರ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಲ್ಲ ಬಳೆ ಒಂದು, ಇದು ಬಂದು ಕಲರ್ ಚೇಂಜ್ ಮಾಡ್ಕೊಳ್ಳೋದು. ಅಂದರೆ ಇವಾಗ ರೇಷ್ಮೆ ಸೀರೆ ಉಟ್ಟಿರ್ತಾರೆ, ಫಂಕ್ಷನ್ಗೆ ಹೋಗ್ತೀರಿ, ಒಂದೊಂದು ಸಲ ಗ್ರೀನು, ಒಂದ್ಸಲ ಮೆರೂನು, ಒಂದ್ಸಲ ರೆಡ್ಡು, ಒಂದ್ಸಲ ಒಂಥರ ಗ್ರೇ ಕಲರು, ಮತ್ತು ಒಂದು ಗ್ರೀನ್ ಕಲರು, ಈ ಥರ ಎಲ್ಲ ಕೊಟ್ಟಿದ್ದೀನಿ. ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ, ಯಾವ ಸಿಚುವೇಶನ್ ತಕ್ಕಂಗೆ, ಡ್ರೆಸ್ಸಿಗೆ ತಕ್ಕಂಗೆ, ಅಂದರೆ ಸ್ಯಾರಿಗೆ ತಕ್ಕಂಗೆ ಇದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವರು ತುಂಬ ದಿನದಿಂದ ಕೇಳ್ತಿದ್ದಾರೆ. ಈ ಥರ ತುಂಬ ಜನ ಕೇಳಿದ್ದಾರೆ ಇದನ್ನು, ಆದರೆ ನಾನು ಫಸ್ಟ್ ಟೈಮ್ ಇದು ಚಿನ್ನದ್ರಲ್ಲಿ ಮಾಡ್ಕೊಳ್ತಿರೋದು. ಇದೊಂದಾಯಿತು. ಇದ್ರ ತೂಕ ಬಂದುಬಿಟ್ಟು ಕಸ್ಟಮರ್ ಬಂದು 6 ಗ್ರಾಮ್ ಹೇಳಿದರು, ನೋಡೋಣ ಎಷ್ಟಾಗಿದೆ ಅಂತ ಮತ್ತೆ ನೋಡಿ ಹೇಳ್ತೀನಿ. ಇದು ಮತ್ತು ಇವರೇ ಕಸ್ಟಮರ್ ಬಂದುಬಿಟ್ಟು, ಮತ್ತು ಇದಕ್ಕೆ ಮೊದಲು ನಾನು ವೀಡಿಯೋ ಮಾಡಿದ್ದೆ ಇದ್ರ ಬಗ್ಗೆ. ಬ್ರೇಸ್ಲೈಟ್ ಒಂದು ಅದು ಬ್ಲ್ಯಾಕ್ದು ಲಯನ್ ಬಂದಿರುತ್ತೆ, ಇದು ಒಂದು ಆರ್ಡರ್ ಮಾಡಿದ್ದಾರೆ. ಮತ್ತು ಬ್ರೇಸ್ಲೈಟ್ ಒಂದು ಇವರು ಹೇಳಿದ್ದಾರೆ, ನಾನು ವೀಡಿಯೋದೆಲ್ಲ ನೋಡಿ ಇವರು ಪಾಠ ಚೆನ್ನಾಗಿ ಹತ್ಬಿಟ್ಟಿದೆ ಅನಿಸುತ್ತೆ ಇವರಿಗೆ. ಸರ್ ನೀವೇ ಚೆನ್ನಾಗಿರೋ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ತಂದುಕೊಡಿ ಅಂತೇಳಿ ಬ್ರೇಸ್ಲೈಟ್ ಒಂದು ಹೇಳಿದರು. ಸರಿ ಮೇಡಮ್ ನಾನು ತಂದುಕೊಡ್ತೀನಿ ಅಂತ ಹೇಳಿದ್ದೀನಿ. ಈ ಥರ ಬಳೆ ತುಂಬ ಸಲ ಮಾಡಿಕೊಟ್ಟಿದ್ದೀನಿ. ಈಗ ಇವರು ನನ್ನ ಫ್ರೆಂಡು ನೋಡಿಬಿಟ್ಟು, ಮಂಜು ನಮ್ಮ ಅಮ್ಮ ಅವ್ರಿಗೆ ಒಂದು ಜೊತೆ ಬಳೆ ಮಾಡಿಕೊಡು, ಇದೇ ಡಿಸೈನ್ ಇರಲಿ, ಚೆನ್ನಾಗೇ ಇದೆ ಅನಿಸ್ತು ನನಗೆ, ಇದು ನೀನು ಮಾಡಿಕೊಡು ಅಂತ ಹೇಳಿದ್ದಾರೆ. ಇದು ನನ್ನ ಫ್ರೆಂಡು ರಘು ಅಂತ ಹೇಳ್ಬಿಟ್ಟು, ತುಂಬ ಒಳ್ಳೆಯ ಫ್ರೆಂಡು. ಇವ್ರಿಗೆ ನಾನು ಬಳೆ ಒಂದು ಮಾಡಿಕೊಡ್ತಿದ್ದೀನಿ. ಇದೊಂದು ಆರ್ಡ್ರ್ ಬಂದಿದೆ. ಮತ್ತು ಬಂದುಬಿಟ್ಟು ಇನ್ನೊಂದು ಕಸ್ಟಮರ್ ಬಂದುಬಿಟ್ಟು ಹವಳದ ಉಂಗುರ ಹಾಕಿದ್ದಾರೆ. ಇದು ಬಂದು ಗಂಗಾಧರಾಗ ಆರ್ಡ್ರ್ ತೊಗೊಂಡಿರೋದು, ಯಾರು ಅಂತ ಗೊತ್ತಿಲ್ಲ, ಗಂಗಾಧರ ಗೊತ್ತಿರೋರು ಆರ್ಡ್ರ್ ಮಾಡಿರೋದು. ಇದು ಅಷ್ಟೇ, ಗಂಗಾಧರಾಗ ಗೊತ್ತಿರೋರು ಆರ್ಡ್ರು, ಇಲ್ಲ ಶ್ರೀನಾಥ ಗೊತ್ತಿರೋ ಆರ್ಡ್ರು ಗೊತ್ತಿರೋ. ಉಂಗುರ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಎರಡೂ ಕೂಡ. ಹವಳ ಒಂದು ಒರಿಜಿನಲ್ ಹವಳ ಹಾಕಿದ್ದೀವಿ. ಉಂಗುರ ಕೂಡ ತುಂಬ ಚೆನ್ನಾಗಿದೆ, ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ಕಂಪಲ್ಸರಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಉಂಗುರ ಮತ್ತು ಇಷ್ಟಪಡ್ತೀರಿ, ಎಲ್ರಿಗೂ ಇಷ್ಟ ಆಗುತ್ತೆ, ಆ ಥರ ಡಿಸೈನ್ ಇದೆ. ಮತ್ತು ಬಂದು ನಮ್ಮೂರವರೇ, ಚಿಂತಾಮಣಿಯವರೇ ಬಂದುಬಿಟ್ಟು, ಅವ್ರ ಹೆಸರು ಬಂದುಬಿಟ್ಟು ಮರ್ತೋಗಿದ್ದೀನಿ ಹೆಸರು. ಮೇಡಮ್ ಅವರು ಬಂದುಬಿಟ್ಟು, ಅವರು ಇದು ತಾಳಿಗಳು 2 ಹೇಳಿದ್ದಾರೆ. ಇದು ಅವರ ಸಂಪ್ರದಾಯ. ಇದು ಒಂಥರ ತಾಳಿ, ಇದನ್ನೇನಂತಾರೋ ಗೊತ್ತಿಲ್ಲ. ಇದರಲ್ಲಿ ಶಂಕು, ಚಕ್ರ, ನಾಮ ಈ ಥರ ಇದ್ದಾವೆ. ಇದು ಒಂದು ಈ ಥರ ತಾಳಿ 2 ಹೇಳಿದ್ದಾರೆ. ಮತ್ತು ಒಂದು ಲಕ್ಷ್ಮೀ ಕಾಸು 2 ಹೇಳಿದ್ದಾರೆ. ಇದು ಕಸ್ಟಮರ್ ಬೇರೆಯವರು, ಲಕ್ಷ್ಮೀ ಕಾಸು ನೋಡ್ಬೋದು, ಇದೊಂದು ಹೇಳಿದ್ದಾರೆ. ಮತ್ತು ಒಂದು ಇನ್ನೊಬ್ಬರು ಬಂದು ನೆಕ್ಲೆಸ್ಸು, ಹಾರ, ಇದೊಂದು 2 ಸೆಟ್ ಹಾರ ನೆಕ್ಲೆಸ್ ಬಂದಿವೆ. ಮತ್ತು ಇದು ಬಂದು ಶ್ರೀನಾಥಗೆ ಬಂದಿರೋ ಆರ್ಡ್ರ್ ಅನಿಸುತ್ತೆ, ಇದು ಕೇರ್ಪುರದಲ್ಲಿ. ಇದು ಬಂದುಬಿಟ್ಟು ತೂಕ ಬಂದು 15 ಗ್ರಾಮ್ ಆಗಿದೆ. ಇದು ಗುಂಡು ನೆಕ್ಲೆಸ್ ಒಂದು, ಇದಕ್ಕೆ ಮೊದಲು ಕೂಡ ನಾನು ಮಾಡಿದ್ದೀನಿ ವೀಡಿಯೋನ. ಇದೊಂದು ಆರ್ಡ್ರ್ ಬಂದಿದೆ. ಇನ್ನೂ ಒಂದು ಕಸ್ಟಮರು ಚಿನ್ನ ಆರ್ಡ್ರ್ ಮಾಡಿದ್ದಾರೆ, ಪ್ಯೂರ್ ಗೋಲ್ಡ್ ಆರ್ಡ್ರ್ ಮಾಡಿದ್ದಾರೆ. ಈ ಥರ ಎಲ್ಲ ಆರ್ಡ್ರ್ಗಳಿದ್ದಾವೆ. ಇದ್ರ ಬಗ್ಗೆ ಎಲ್ಲ ನಾನು ಹೇಳೋದೇನಿಲ್ಲ, ಹೊಸದಾಗಿ ಹೇಳೋದೇನಿರಲ್ಲ. ಎಲ್ಲ ಕೂಡ ಆರ್ಡ್ರ್ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಸುಮ್ಮನೆ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಒಳ್ಳೆ ಕೆಲಸಗಾರ ಕೊಟ್ಟು, ನಾನು ಟೈಮ್ ಕೊಟ್ಟು ಕೆಲಸಗಾರರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಹೇಳಿರ್ತೀನಿ, ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಿಬಿಡಿ, ಕೆಲಸದಲ್ಲಿ ನೀಟಾಗಿ ಮಾಡಿಕೊಡಿ ಅಂತ ಹೇಳಿರ್ತೀನಿ. ಹಾಗಾಗಿ ಕೆಲಸಗಾರರು ಕೂಡ ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಪಂಡಿತ್ತು ಮತ್ತು ಪಿಜೂಸು ಮತ್ತು ಅವ್ರ ಹೆಸರೇನು ಮಾಡ್ತಾನಪ್ಪ, ಆಶೀಶ್, ನಮ್ಮ ಕೆಲಸಗಾರರು. ಮತ್ತು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಮ್ಮೂರವರೇ. ಮತ್ತು ಬಳೆ ಬಂದುಬಿಟ್ಟು ಸುಬ್ರಾಜ್ ಅಂತ ಅವ್ರು ಮಾಡಿರೋದು. ಮತ್ತು ಇನ್ನು ಯಾರ್ಯಾರು ಮಾಡಿದ್ದಾರೆ ಕೆಲಸಗಾರರು ಎಲ್ಲನೂ ಸೇರಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟು ಚೆನ್ನಾಗಿ ನೀಟಾಗಿ ಬರಲಿಕ್ಕೆ ಕಾರಣ ಏನಂದರೆ ಕೆಲಸಗಾರರೇ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಹುಡುಗರು ತುಂಬ ರಿಸ್ಕ್ ತೊಗೊಂಡು ಓಡಾಡಿ ವಾರದಲ್ಲಿ
4-5 ದಿನ ಬೆಂಗಳೂರಿಗೆ ಹೋಗಿದ್ದಾರೆ. ಅಷ್ಟು ರಿಸ್ಕ್ ತೊಗೊಂಡು ಓಡಾಡಿ ಚೆನ್ನಾಗಿ ಟೈಮ್ಗೆ ಡೆಲಿವರಿ ಕೊಡೋ ಥರ ಮಾಡಿದ್ದಾರೆ. ನಿಮಗೂ ಏನಾದರೂ ಟೈಮ್ಗೆ ಡೆಲಿವರಿ ಕೊಡ್ತೀವಿ, ನಾವು ಕೊಡದೆ ಏನಿಲ್ಲ. ನಿಮ್ಗೆ ಏನಾದರೂ ಜ್ಯುವೆಲ್ರಿ ಬೇಕಿದ್ರೆ ಬಂದು G7 ಆರ್ಡ್ರ್ ಮಾಡಿ. ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ. ಆದಷ್ಟು ಎಲ್ಲಿ ಟೈಮ್ಗೆ ಡೆಲಿವರಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಏನೋ ಒಂದೊಂದು ಸಲ ಹೆಚ್ಚು ಕಡಿಮೆ ಆಗ್ಬೋದು. ಇನ್ನು 3 ಮಾಂಗಲ್ಯ ಚೈನ್ ಇತ್ತು, ಆದರೆ ಅದಾಗಲಿಲ್ಲ, ರೆಡಿ ಆಗಲಿಲ್ಲ. ಯಾಕಂದರೆ ಹಬ್ಬದ ಸೀಸನ್ ಇರೋದ್ರಿಂದ ಮತ್ತು ಇವಾಗ ಮದುವೆಗಳ ಸೀಸನ್ ಬೇರೆ ನಡೀತಿದೆ. ಹಂಗಾಗಿ ಏನಾಗುತ್ತೆ, ಸ್ವಲ್ಪ ಟೈಮ್ ಮುಂಚೆ ಕೊಟ್ಟರೆ ಒಳ್ಳೇದು. ಯಾಕಂದರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ, ಇವಾಗ ಕೊಯಂಬತ್ತೂರು ಕೊಟ್ಟಿದ್ದೀವಿ ಚೈನ್, 3 ಚೈನ್ ಮಾಂಗಲ್ಯ ಚೈನ್ ಕೊಯಂಬತ್ತೂರು ಕೊಟ್ಟಿದ್ದೀವಿ. ಆ ಡಿಸೈನ್ ಏನಂದರೆ ಕೊಯಂಬತ್ತೂರು ಕೊಟ್ಟರೆ ಚೆನ್ನಾಗಿ ಬರೋದು, ಮೋಪು ಅದೆಲ್ಲನೂ. ಅದು ಇನ್ನೂ 3 ಮಾಂಗಲ್ಯ ಚೈನ್ ಇದೆ, ರೆಡಿ ಆಗಬೇಕಾಗಿತ್ತು. ಬಂದಿದ್ದರೆ ಅದನ್ನು ವೀಡಿಯೋ ಮಾಡ್ತಿದ್ದೆ. ಇವಾಗ ಸದ್ಯಕ್ಕೆ ಇರೋದಿಷ್ಟೇ ವೀಡಿಯೋದಲ್ಲಿ ಹೇಳಲಿಕ್ಕೆ. ಆರ್ಡ್ರ್ ಮಾಡಿ, ಏನಾದಿದ್ರೆ ಆರ್ಡ್ರ್ ಮಾಡಿ, ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ. ಹೇಳಿ ಟೈಮ್ಗೆ ಡೆಲಿವರಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಒಂದು ವೇಳೆ ಹೆಚ್ಚು ಕಡಿಮೆ ಆಗ್ಬೋದು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ. ಇದೇ ಸುತ್ತಿ ಏನಿರಲ್ಲ, ಹೇಳೋಕ್ಕೆ ಏನಿರಲ್ಲ. ಏನಾದರೂ ಆರ್ಡ್ರ್ ಮಾಡಬೇಕು ಅನಿಸಿದ್ರೆ ಬಂದು G7 ಆರ್ಡ್ರ್ ಮಾಡಿ. ಮತ್ತು ನನಗೆ ಕಾಲ್ ಮಾಡಬೇಕು ಅಂತ ಏನು ಅನ್ಕೋಬೇಡಿ. ಯಾಕಂದರೆ ನಮ್ಮ ಹುಡುಗರು ಇರ್ತಾರೆ, ಒಂದೊಂದು ಸಲ ನಾವು ರಿಸೀವ್ ಮಾಡಿರಲ್ಲ. ತುಂಬ ಜನ ಏನಾಗ್ತಿದೆ ಅಂದರೆ, ಫೋನ್ ಮಾಡ್ತಾರೆ, ಆ ಟೈಮಲ್ಲಿ ನಾನು ರಿಸೀವ್ ಮಾಡಿ ಮಾತಾಡಿರೋಕ್ಕಾಗಿರಲ್ಲ. ಮತ್ತು ನಾವು ಫೋನ್ ಮಾಡಿದ್ರೆ ನೀವು ರಿಸೀವ್ ಮಾಡಲ್ಲ ಅಂಥೇಳಿ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಆ ಥರ ಏನಿಲ್ಲ. ನೀವು ನಾನು 3 ನಂಬರು ಕೊಟ್ಟಿರ್ತೀನಿ, ನಮ್ಮ ಹುಡುಗರದು, ಶ್ರೀನಾಥ ಮತ್ತು ಗಂಗಾಧರದು ಮತ್ತು ನಂದು. ನೀವು ಯಾವುದಕ್ಕೂ ಒಂದಕ್ಕೆ ಕಾಲ್ ಮಾಡಿ ನೀವು ಮಾತಾಡ್ಬೋದು. ಇದಕ್ಕೆ ಮಾತಾಡಬೇಕು, ಅದಕ್ಕೆ ಮಾತಾಡಬೇಕು ಅಂತ ಏನು ಅನ್ಕೋಬೇಡಿ. ಈಗ ಯಾವುದಕ್ಕೆ ಕಾಲ್ ಮಾಡಿದ್ರು ಕೂಡ ಒಂದೇನೆ, ಎಲ್ಲಿ ಆರ್ಡ್ರ್ ಮಾಡಿದ್ರು ಕೂಡ ಒಂದೇನೆ, ಯಾವ ನಂಬರ್ ಕಾಲ್ ಮಾಡಿ ಆಡಿದ್ರು ಕೂಡ ಒಂದೇನೆ. ಮತ್ತು ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ, KR-ಪುರದಲ್ಲಿ ಒಂದಿದೆ. KR-ಪುರ ಅಂದರೆ ಮೇಡಲ್ಲಿ ಸಿಗ್ನಲ್ ಹತ್ರ ಬರುತ್ತೆ, SJS ಕಾಲೇಜ್ ರೋಡಲ್ಲಿ. ಇದು ವಿಷಯ. ಏನಾದ್ರಿದ್ರೆ ಆರ್ಡ್ರ್ ಮಾಡಿ. ಮತ್ತು ನಾನು ಹೇಳೋದಷ್ಟೇ, ಚಿನ್ನದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ ಬಿಡಿ. ತೊಗೋಬೇಕು ಅನಿಸಿದಾಗ ತೊಗೊಂಡ್ಬಿಡಿ. ಏನು ವೇಸ್ಟ್ ಆಗಲ್ಲ. ಚಿನ್ನದ ರೇಟ್ ಡೌನ್ ಆಗುತ್ತೆ, ರೈಸ್ ಆಗುತ್ತೆ ಅನ್ನೋ ವಿಷಯನ ಬಿಟ್ಬಿಟ್ಟು, ನಿಮ್ಮ ಹತ್ರ ಅಮೌಂಟ್ ಇದೆಯಾ, ನಿಮ್ಗೆ ನೆಸಿಟಿ ಇದ್ದರೆ ಜ್ಯುವೆಲ್ರಿ ಮಾಡಿಸಿ. ನೆಸಿಟಿ ಇಲ್ಲ, ಅಮೌಂಟ್ ಇದೆ ಅಂದರೆ 24 ಕ್ಯಾರೆಟ್ ಗೋಲ್ಡ್ ಬಿಸ್ಕೆಟ್ನ ತಗೊಳ್ಳಿ. ಇದು ವಿಷಯ. ಮತ್ತು ಎಲ್ಲದಕ್ಕೂ ಈ ಥರ 916 ಹಾಲ್ಮಾರ್ಕ್ ಇದೆ ಅಂತೇಳ್ಬಿಟ್ಟು, ಹಾಲ್ಮಾರ್ಕ್ ಇದರಲ್ಲಿ ಮೆನ್ಷನ್ ಆಗಿರಲ್ಲ. 916 ಪ್ಯೂರಿಟಿ ಇದೆ ಇಲ್ವ ಅನ್ನೋ ಇದರಲ್ಲಿ ಮೆನ್ಷನ್ ಆಗಿರುತ್ತೆ. ಈ ಥರ ಪ್ರತಿಯೊಂದಕ್ಕೂ ಕಾರ್ಡ್ ಕೊಟ್ಟಿರ್ತೀವಿ. ಅಂದರೆ ಸಣ್ಣ ಐಟಮ್ಗೆ ಏನು ಕೊಟ್ಟಿರಲ್ಲ. 1-2 ಗ್ರಾಮ್ ಐಟಮ್ಗೆಲ್ಲ 4 ಗ್ರಾಮ್ ಐಟಮ್, 5 ಗ್ರಾಮ್ ಐಟಮ್. ಯಾಕಂದರೆ ಸುಮ್ಮನೆ ಕಾರ್ಡ್ಗೆ ಮತ್ತು ಒಂದು 100-150 ರೂಪಾಯಿ ಖರ್ಚಾಗುತ್ತೆ. ಹಾಲ್ಮಾರ್ಕ್ ಮಾತ್ರ ಕಂಪಲ್ಸರಿ 1 ಗ್ರಾಮ್ ಇದ್ದರೂ ಕೂಡ ಅದಕ್ಕೆ ಹಾಲ್ಮಾರ್ಕ್ ಹಾಕಿ ಕೊಟ್ಟಿರ್ತೀವಿ. ನಿಮಗೇನಾದರೂ ಬೇಕಿದ್ರೆ ಬಂದು G7 ಆರ್ಡ್ರ್ ಮಾಡಿ. ಟೈಮಿಂಗ್ ತುಂಬ ಆಗೋಯಿತು. ಇವಾಗ ಜ್ಯುವೆಲ್ರಿ ನೋಡಬೇಕಂತ ಇದಕ್ಕೋಸ್ಕರ ಟೈಮ್ ಡಿಸೈಡ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಟೈಮ್ ಕೊಡಿ. ಬೇಗನೆ ಹೇಳ್ಬಿಡ್ತೀನಿ, ಆಯಿತಾ. ಎಲ್ಲ ನೋಡಿರೋ ಜ್ಯುವೆಲ್ರಿನೇ, ಆದರೂ ಕೂಡ ಒಂದ್ಸಲ ಡೀಟೇಲಾಗಿ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಆರ್ಡ್ರ್ ಮಾಡಿ. ಥ್ಯಾಂಕ್ ಯು. ಮತ್ತು ಈಗ ನೋಡ್ತಿರೋ ನೀವು ಹಾರ ಇದು ಫಸ್ಟ್ ಟೈಮ್ ಕಸ್ಟಮರ್ ಆರ್ಡ್ರ್ ಮಾಡ್ತಿರೋದು. ಕಸ್ಟಮರ್ ಬಂದು ಹೊಸ ಕಸ್ಟಮರ್ ಇವರು ಏನಂದರೆ, ಕಸ್ಟಮರು ಫಸ್ಟು ಹಾರಾಗೆ ಸೆಲೆಕ್ಟ್ ಮಾಡ್ಕೊಂಡು ಇದು ಇರಲಿ ಅಂತೇಳಿ ಫಿಕ್ಸ್ ಆಗಿ ಬಂದಿದ್ರು. ಮತ್ತು ಇದಕ್ಕೆ ನೆಕ್ಲೆಸ್ಸು ಇದೇ ಥರ ಸಿಮಿಲರ್ ಆಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶನ ಇದಕ್ಕೆ ನೆಕ್ಲೆಸ್ ಕೂಡ ಇದೇ ಸೇಮ್ ಪ್ಯಾಟ್ರನಲ್ಲೇ ಮಾಡಿದ್ದೀವಿ. ಕಸ್ಟಮರ್ ಹೇಳಿದ್ರು ಇದಕ್ಕೇನು ಡಾಲರ್ ಏನು ಬೇಡ ಅಂತ ಹೇಳಿದರು. ಆದರೆ ನಾನು ಹೇಳಿದೆ, ಹಾರಕ್ಕೆ ಡಾಲರ್ ಇದ್ದಿದ್ರು ಚೆನ್ನಾಗೇ ಇರುತ್ತೆ, ನೆಕ್ಲೆಸ್ಗಾದರೂ ಡಾಲರ್ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಯಾಕಂದರೆ ಎರಡೂ ಸಿಂಪಲ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅನ್ನೋ ಉದ್ದೇಶದಿಂದ ಎರಡು ಹೇಳಿದ್ದೀನಿ. ನೀವು ನೋಡ್ಬೋದು, ಹಾರ ನೆಕ್ಲೆಸ್ ಎರಡೂ ಒಂದೇ ಸೇಮ್ ಡಿಸೈನು. ಇದು ಚೆನ್ನಾಗಿರೋದು ನನಗೆ ಅನಿಸಿರೋದೇನೆಂದರೆ, ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಯಾವತ್ತೂ ಅಷ್ಟೇ ಲಕ್ಷ್ಮಿ ಆಗಿರ್ಬೋದು, ಇದು ಅಚ್ಚಿಗಳಿರ್ತಾವಲ್ಲ, ಇದು ತುಂಬ ಚೆನ್ನಾಗಿರೋದನ್ನು ನಾವು ಕೆಲಸಗಾರ ಅದೇ ಕೆಲಸ ನೀಟಾಗಿ ಮಾಡಿದ್ದೆ ನಾನು ಹೇಳ್ತಾನೆ ಇರ್ತೀನಿ. ಇದು ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಹಾರ. ನೆಕ್ಲೆಸ್ ಮಾತ್ರ ಸ್ವಲ್ಪ ನಮಗೆ ಚಾಯ್ಸ್ ಬಿಟ್ಟಿದ್ರು, ಮಂಜುವರೇ ನೀವು ಯಾವ ಥರ ಚೆನ್ನಾಗಿ ಅನಿಸುತ್ತೋ ಅದು ಮಾಡಿ ಅಂತ. ಹಂಗಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ ನೆಕ್ಲೆಸ್ನು. ನೋಡ್ಬೋದು, ನೆಕ್ಲೆಸ್ ಚೆನ್ನಾಗಿ ಬಂದಿದೆ. ಹಾರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾರ ಬಂದು 18 ಇಂಚ್ ಇದೆ. ಇದು ಕಸ್ಟಮರ್ ಹೇಳಿದ್ರು ತುಂಬ ಉದ್ದ ಏನು ಬೇಡ ನಮಗೆ ಅಂತ ಹೇಳಿ, ಸಾಕು 18. ತುಂಬ ಹೆವಿ ಪರ್ಸ್ನಾಲಿಟಿ ಇರೋರಿದ್ದರೆ ಮಾತ್ರ 18 ಹಂಗೆ ಇಡಬೇಕಾಗುತ್ತೆ. ಇನ್ನೂ ಜಾಸ್ತಿ ಆಗಿದ್ರೆ ಒಂದು 19 ಇಂಚ್ ಇಡ್ಬೋದು. ನೆಸಿಟಿ ಏನಿಲ್ಲ, 18 ಸಾಕು. ಮತ್ತು ಇದು ಚೈನ್ ಕೂಡ ಕಸ್ಟಮರೇ ಸೆಲೆಕ್ಟ್ ಮಾಡಿ. ಕಸ್ಟಮರ್ ಏನಂದರೆ ಬೇರೆ ಡಿಸೈನ್ ಅಂತ ಕಳಿಸಿದ್ರು, ಹಂಗಾಗಿ ಅದು ಆ ತೂಕದಲ್ಲಿ ಅವ್ರು ಅಂದ್ಕೊಂಡಿರೋ ತೂಕದಲ್ಲಿ ಆಗಲಿಲ್ಲ. ಮತ್ತು ಇವರು ಕಸ್ಟಮರೇ ಡಿಸೈನ್ ಸೆಲೆಕ್ಟ್ ಮಾಡಿ ಕಳಿಸಿದ್ರು ಬೇರೆ. ಇದು ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ. ಯಾಕಂದರೆ ಸೆಂಟ್ರಲ್ಲಿ ಇದು ಬೇರೆ ಪ್ಯಾಟ್ರನ್ ಬಂದಿರೋದ್ರಿಂದ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಇದು ಲೈಫ್ ಕೂಡ ಚೆನ್ನಾಗೇ ಬರುತ್ತೆ, ಏನೂ ತೊಂದರೆ ಇಲ್ಲ. ಯಾಕಂದರೆ ಗಟ್ಟಿನೇ ಇದೆ ಡಿಸೈನು, ಬೇಗ ಕಟ್ಟಾಗುವಂಥ ಡಿಸೈನ್ ಏನಲ್ಲ. ಇದೊಂದು ವಿಷಯ.
ಮತ್ತು ಇದ್ರ ತೂಕ ನಾನು ಹೇಳ್ತೀನಿ, ಯಾಕಂದರೆ ತೂಕಗಳು ನಾನು ನೋಡಿರಲಿಲ್ಲ ಸರಿಯಾಗಿ. ನೋಡಿದ್ರು ತೂಕ ಬಂದು 25 ಗ್ರಾಮ್ ಹೇಳಿದ್ರು, 24 ಗ್ರಾಮ್ 220 ಮಿಲಿ ಆಗಿದೆ ಈ ಚೈನು. ಇದು ಹಾರ ನೆಕ್ಲೆಸ್ ಎರಡು ಬಂದುಬಿಟ್ಟು ಇದು ಬಂದು 66 ಗ್ರಾಮ್ 500 ಮಿಲಿ ಆಗಿದೆ. ಅಂದರೆ ಇದು ಕಲ್ಲಿನ ತೂಕ ಎಲ್ಲ ಹೋಗಿ ಸ್ವಲ್ಪ ಕಡಿಮೆನೇ ಬೀಳುತ್ತೆ ನನ್ನ ಪ್ರಕಾರ. ಒಂದು 66 ಆಗಿದೆಯಲ್ಲ, ಒಂದು 62 ಹಂಗೆ 63 ಹಂಗೆ ಆಗ್ಬೋದು. ನಾನು ಹೆಚ್ಚು ಕಡಿಮೆ ನೋಡ್ತೀನಿ, ನಾನು ಏನು ನೋಡಿರಲ್ಲ ವೀಡಿಯೋ ಮಾಡುವಾಗ ಅದು ತೂಕ ಎಷ್ಟಾಗಿದೆ ಏನೇನಾಗಿದೆ ಇದೆಲ್ಲ ನಾನು ನೋಡಿರಲ್ಲ, ಯಾಕಂದರೆ ನಮ್ಮ ಹುಡುಗರು ನೋಡ್ಕೊಂಡಿರ್ತಾರೆ ಅವೆಲ್ಲನೂ, ನಾನೇನು ನೋಡಿರಲ್ಲ. ಅದೊಂದಾಯಿತು. ಇದು ಹೊಸ ಕಸ್ಟಮರ್ ಇದೊಂದಾಯ್ತಲ್ಲ. ಮತ್ತು ಬಂದು ಇದು ಬಂದು ಬೇರೆ ಹಾರ. ಇದು ಬಂದು ಕಸ್ಟಮರ್ ಬಂದು ಕೇರ್ಪುರದಲ್ಲಿ ಶ್ರೀನಾಥಗೆ ಆರ್ಡ್ರ್ ಮಾಡಿರೋದು. ಶ್ರೀನಾಥ ನಂಬರ್ ಕಾಲ್ ಮಾಡಿ ಆರ್ಡ್ರ್ ಮಾಡಿದ್ದಾರೆ. ಇದೂ ಅಷ್ಟೇ ಡಿಸೈನ್ ತುಂಬ ಚೆನ್ನಾಗಿದೆ. ಡಿಸೈನ್ ಚೆನ್ನಾಗಿದೆ ನಾನು ಹೇಳೋದಕ್ಕೇನೆಂದರೆ ಕಸ್ಟಮರೇ ಸೆಲೆಕ್ಟ್ ಮಾಡಿರ್ತಾರೆ. ಯಾಕಂದರೆ ಇವಾಗ ಅವರು ಒಳ್ಳೆ ಬೆಸ್ಟ್ ಡಿಸೈನ್, ಯಾಕಂದರೆ ಫೋನಲ್ಲಿ ನೋಡಿ ಸೆಲೆಕ್ಟ್ ಮಾಡೋದ್ರಿಂದ ಒಂದು ಚೆನ್ನಾಗಿರೋ ಡಿಸೈನೇ ಸಿಗುತ್ತೆ. ಯಾಕಂದರೆ 10-20 ಡಿಸೈನ್ ನೋಡಿ ಒಂದು ಸೆಲೆಕ್ಟ್ ಮಾಡೋದು ತುಂಬ ಈಸಿ ಅಲ್ಲ. ಅದೇ ನೀವು ಅಂಗಡಿಗೆ ಹೋಗ್ಬಿಟ್ರೆ ಒಂದೆರಡು ಡಿಸೈನ್ ನೋಡ್ತೀರಾ, ಯಾವುದೋ ಒಂದು ತೊಗೋಬೇಕಾಗುತ್ತೆ, ಹಂಗಾಗುತ್ತೆ. ಹಂಗಾಗಿ ಇದು ಲಕ್ಷ್ಮಿ ಬರಬೇಕು ಅಂತ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಈ ಕಡೆ ಒಂದು ಲಕ್ಷ್ಮಿ, ಈ ಕಡೆ ಒಂದು ಲಕ್ಷ್ಮಿ, ಮತ್ತು ಸೆಂಟ್ರಲ್ ಒಂದು ಲಕ್ಷ್ಮಿ, ಈ ಥರ ಬರೋ ಥರ ಹೇಳಿದ್ದಾರೆ. ಅದೇ ಥರ ಮಾಡಿದ್ದೀವಿ. ಇದು ಬಂದು ಉದ್ದ ಬಂದು 18.5 ಇಂಚ್ ಇದೆ. ಅದು 18 ಇದ್ದರೆ ಇದು ಅರ್ಧ ಇಂಚ್ ಜಾಸ್ತಿ ಇದೆ ಹೇಳಿದ್ದಾರೆ ಕಸ್ಟಮರ್, ಜಾಸ್ತಿನೇ ಇರಲಿ ಅಂತ, ಅದಕ್ಕೋಸ್ಕರ ಇದು ಹಂಗೆ ಮಾಡಿದ್ದಾರೆ. ಬಂದು 57 ಗ್ರಾಮು 240 ಮಿಲಿ ಇದೆ. 57 ಗ್ರಾಮ್ ಅಂದ್ಕೊಳ್ಳಿ, ಒಂದು 57 ಅಂದರೆ 55ಗೂ ಮಾಡ್ಬೋದು ನೆಕ್ಸ್ಟ್ ಟೈಮ್ ಬೇಕಿದ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮತ್ತು ಬಂದು ಒಂದೇ ಕಸ್ಟಮರು ಇವರು ದೇವನಹಳ್ಳಿಯಿಂದ ಗೀತಾ ಅಂತ ಹೇಳ್ಬಿಟ್ಟು ಆ ಕಸ್ಟಮರ್, ಇವರು ಹಳೆ ಕಸ್ಟಮರೇ. ಇವರೇನೆಂದರೆ ಎಲ್ಲನೂ ಸಿಂಪಲ್ ಆಗಿರೋರು ಮಾಡ್ತಾರೆ. ಮಾಮೂಲಿ ಇವರೆಲ್ಲ ದೊಡ್ಡ ದೊಡ್ಡ ಜ್ಯುವೆಲ್ರಿ ಮಾಡಿಸೋರೆ, ಯಾಕೆ ಈ ಸಲ ಎಲ್ಲನೂ ಸಿಂಪಲ್ಲಾಗಿ ಇರಲಿ ಅಂತೇಳಿ. ಇದು ಗಿಫ್ಟ್ ಮಾಡಲಿಕ್ಕೆ, ಇದು ಅವ್ರ ಹಸ್ಬೆಂಡಿಗೆ ಅಂತ ಇರ್ಬೋದು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗಿಫ್ಟ್ ಮಾಡಬೇಕು ಅಂತ ಹೇಳಿದ್ರು ನನಗೆ ಅಷ್ಟೇ. ಮತ್ತು ಇದು ಅವ್ರಿಗೆ ಅಂತೇಳಿ ಹೇಳಿದರು. ಮತ್ತು ಇದು ಮಾತ್ರ ಗಿಫ್ಟ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಇದೆರಡು ಆರ್ಡ್ರ್ ಮಾಡಿದರು, ಮತ್ತು ಅದ್ರ ಜೊತೆಗೆ ಇದೊಂದು ಆರ್ಡ್ರ್ ಮಾಡಿದರು. ಇದೇನೆಂದರೆ ಚಾಯ್ಸ್ ಎಲ್ಲ ನಮಗೆ ಬಿಟ್ಟಿದ್ರು, ನೀವೇ ತಂದುಬಿಡಿ ಮಂಜು ಅವರೇ ಯಾವುದೋ ಒಂದು ಚೆನ್ನಾಗಿರೋದು ಅಂಥೇಳಿ. ಇದು ರಬ್ಬರ್ ಕಡ ಬಂದುಬಿಟ್ಟು 6 ಗ್ರಾಮ್ ಸಮಥಿಂಗ್ ಆಗಿದೆ. ನೆಕ್ಸ್ಟ್ ಟೈಮ್ ನೀವು ಮಾಡಿದ್ರೆ ಒಂದು 7-8 ಗ್ರಾಮ್ ಅಂದ್ಕೊಳ್ಳಿ, ಚೆನ್ನಾಗೇ ಬರುತ್ತೆ. ಇದು ವಿಷಯ ಮೆನ್ಷನ್ ಮಾಡಿದ್ದಾರೆ ತೂಕ ಇದು, ಯಾಕಂದರೆ ಇದೆಲ್ಲ ರೆಡಿ ಬರೋದು. ಇದು ರೆಡಿ ಬಂದರೂ ಕೂಡ ನಾನು ಆರ್ಡ್ರ್ ಮಾಡಿಸಿದ್ದೀನಿ, ಯಾಕಂದರೆ ಇದು ನೋಡ್ಬೋದು ನೀವು ಅಂಗಡಿಯಲ್ಲಿ, ನಾನು ಅಂಗಡಿಯಲ್ಲಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ದು. ಇದು ಆರ್ಡ್ರದ್ದು ಕಾಪಿ. ಇದು ಬ್ರೇಸ್ಲೆಟ್ ತುಂಬ ಚೆನ್ನಾಗಿದೆ ಡಿಸೈನ್, ನೀವು ನೋಡ್ಬೋದು. ಕಸ್ಟಮರ್ ಬೇರೆ ಥರ ಒಂದು ಕಳಿಸಿದ್ರು, ನನಗೆ ಯಾಕೋ ಇದು ಚೆನ್ನಾಗಿ ಅನಿಸು, ಅದಕ್ಕೆ ಇದು ನಾನು ಚೆನ್ನಾಗಿದೆ ಅಂಥೇಳಿ ಇದು ತಂದಿದ್ದೀನಿ. ಇದಕ್ಕೆ ಲೈಟಾಗಿ ಸಣ್ಣದಾಗಿ ಸ್ಟೋನ್ಸ್ ಬಂದಿದೆ, ಈ ಕಡೆ ಒಂದು ಈ ಕಡೆ ಒಂದು. ಅದು ಚೆನ್ನಾಗಿದೆ, ನಿಮ್ಮದು ಏನೇ ಇಲ್ಲಿ ಬಿಡಿ. ಮತ್ತು ಇದು ಕಲರ್ ಚೇಂಜ್ ಮಾಡ್ಕೊಳ್ಳೋದು, ಇದು ಯಾವಾಗ ಬೇಕೋ ಅದು ಸೀರೆಗೆ ತಕ್ಕಂಗೆ, ಡ್ರೆಸ್ಸಿಗೆ ತಕ್ಕಂಗೆ ಇದು ಚೇಂಜ್ ಮಾಡ್ಕೋಬೋದು. ಇದು ನಾನು ಫಸ್ಟ್ ಟೈಮ್ ಚಂದ್ರಲ್ಲಿ ಮಾಡಿರೋದು, ಮಾಮೂಲಿ ಇದನ್ನೇನು ಯಾವತ್ತೂ ಮಾಡಿಸಿಲ್ಲ ನಾನು. ಈ ಥರ ಏನಾದರೂ ಬೇಕಿದ್ರೆ ಆರ್ಡ್ರ್ ಮಾಡಿ ಟೈಮ್ ಕೊಡಿ. ಮತ್ತು ನೀವು ಬಳೆ ಹೇಳಬೇಕು ಸೈಜ್ ಇದು ಬಂದು 2.6 ಸೈಜ್ ಇವ್ರದ್ದು. ನಿಮಗೆ 2.4 ಇರುತ್ತೆ, 2.2 ಇರುತ್ತೆ, ಅದು ನೀವು ಮೊದಲೇ ಹೇಳಬೇಕು ಸೈಜ್ನ. ಇದು ಎಲ್ಲದಕ್ಕೂ ಆಗುತ್ತೆ. ಇದು ಪಿನ್, ಇದು ನೀವು ಬಳೆ ಇದೇ ಹಾಕ್ಕೋಬೇಕಂತ ಏನಿಲ್ಲ, ಇದು ಸೈಜ್ ಒಂದೇ ಇರುತ್ತೆ, ಬಳೆ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಮತ್ತು ಇದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ, ಹೊಸದಾಗಿ ಹೇಳಿದ್ದೀನಿ. ಇದು ನನ್ನ ಫ್ರೆಂಡ್ ರಘು ಅನ್ನೋರು ಆರ್ಡ್ರ್ ಮಾಡಿದ್ದು ಇದು ಬಳೆ. ಇದು ಬಂದು ತೂಕ ಬಂದು 30 ಗ್ರಾಮ್, ಅಂದರೆ 30 ಗ್ರಾಮೇ ಆಗಿದೆ, ಕರೆಕ್ಟಾಗಿ 30 ಗ್ರಾಮ್ ಆಗಿದೆ. ಇದು ಈ ಥರ ಬಳೆ ಬೇಕಾದರೂ ಕೂಡ ಆರ್ಡ್ರ್ ಮಾಡಿ. ಇದು ಮತ್ತು ಇದಕ್ಕೆ 916 ಇಲ್ಲಿ ಹಾಕಿದ್ದಾರೆ. ಇದು ಕಾಣ್ತಿದೆ ನೋಡಿ ನಿಮಗೆ ಸೀಲು. ಇದೊಂದಾಯಿತು. ಮತ್ತು ಇದು ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್, ಕರಿಮಣಿ ಸಾರ ನೋಡ್ಬೋದು. ಉದ್ದ ಬಂದು ಇದು 26 ಇಂಚ್ ಉದ್ದ ಇದೆ. ತೂಕ ಬಂದು
ತೂಕ ಬಂದು 45 ಗ್ರಾಮ್ ಇದೆ. ನೋಡ್ಬೇಕು ಕಸ್ಟಮರ್ ಎಷ್ಟು ಹೇಳಿದ್ದಾರೆ ಏನು ಅಂತ, ಇನ್ನೂ ನೋಡಿಲ್ಲ. ಬುಕ್ಕಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಬಂದು ಲಕ್ಷ್ಮೀ ಸರ, ಇದು ಬಂದು 15 ಗ್ರಾಮ್ ತೂಕ ಇದೆ. ಮತ್ತು ಬಂದು ಉಂಗುರಗಳು ಬಂದುಬಿಟ್ಟು ನೋಡ್ಬೋದು ನೀವು. ಇದು ಬಂದು 8 ಗ್ರಾಮ್ ಅಷ್ಟಿದೆ ಒಂದೊಂದು ಉಂಗುರ ತೂಕ ಬಂದು. ನೀವೇನಾದರೂ ಇನ್ನೂ ಜಾಸ್ತಿ ತೂಕ ಬೇಕಾದ್ರೆ ಇಟ್ಟು ಮಾಡಿಸ್ಕೊಂಡು 10 ಗ್ರಾಮ್ 12 ಗ್ರಾಮ್ ಹಂಗೆ ಮಾಡಿಸ್ಕೊಂಡ್ರೆ ಇದು ಗೇಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಈ ತೂಕಕ್ಕೆ ಇಷ್ಟೇ ಡಿಸೈನ್ ಬರೋದು, ಇಷ್ಟೇ ದಪ್ಪ ಬರೋದು. ಇನ್ನು ಗೇಜ್ ಬಂದರೆ ಚೆನ್ನಾಗಿರುತ್ತೆ. ಇದು ಓಕೆ, ಇದು ಒಂದು ಲೆಕ್ಕದಲ್ಲಿ ತೂಕ ಗೇಜ್ ಎಲ್ಲ ಸರಿ, ಸೈಜ್ ಕಡಿಮೆ ಇರೋದ್ರಿಂದ ಇದು ಓಕೆ. ಇದು ಡಿಸೈನ್ ಕಸ್ಟಮರಿಗೆ ಕೊಟ್ಟಿರೋದು.